ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ಕೊಬ್ಬರಿ ಮಿಠಾಯಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಈ ಕೊಬ್ಬರಿ ಮಿಠಾಯಿನ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಂಡ್ಬಿಡ್ಬೋದು. ನಾವು ದೇವಸ್ಥಾನಕ್ಕೆ ಹೋದಾಗ ಬಂದಾಗೆಲ್ಲ ತೆಂಗಿನಕಾಯಿ ಎಲ್ಲ ಹಾಗೇ ಇರುತ್ತಲ್ವ, ತುರಿದಿಟ್ಕೊಂಡ್ಬಿಟ್ರೆ ಈ ಥರ ಮಾಡಿಕೊಟ್ರೆ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ಟೇಸ್ಟು ಸಹ ಅಷ್ಟೇ ಚೆನ್ನಾಗಿರುತ್ತೆ. ಇದು ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಫಸ್ಟ್ ಒಂದು ಬಾಣಲಿ ತೊಗೊಂಡ್ಬಿಟ್ಟು ಇಲ್ಲಿ ತೆಂಗಿನಕಾಯಿನ ತುರಿದಿರೋ ಅಂಥದ್ದನ್ನೇ ನಾನು ಒಂದು ಸತಿ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟಿದ್ದೀನಿ, ಸ್ವಲ್ಪ ನುಣ್ಣಗಾಗೋ ರೀತಿ. ಮತ್ತು ಅದಕ್ಕೆ ಒಂದು ಕಪ್ಪು ನಾವು ತುರಿಗೆ ಒಂದು ಕಪ್ ಸಕ್ಕರೆ ಹಂಗೆ ನಾನು 3 ಕಪ್ ಹಸಿ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ನಾನು ಇಲ್ಲಿ ಹಸಿ ತೆಂಗಿನಕಾಯಿ ತುರಿನ ತೊಗೊಂಡಿರೋದು. ಮತ್ತು ಅದಕ್ಕೆ ಒಂದು 2.5 ಕಪ್ಪಷ್ಟು ಸಕ್ಕರೆ ಬಳಸ್ಕೊತಾ ಇದ್ದೀನಿ. ನೀವು ಸ್ವೀಟ್ ಜಾಸ್ತಿ ಬೇಕಂದರೆ 3 ಕಪ್ಪು ಸಹ ಬಳಸ್ಕೋಬೋದು. ನಾನು ಇಲ್ಲಿ ಸ್ವಲ್ಪ ಸಕ್ಕರೆನ ಕಡಿಮೆ ಬಳಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ 1 ಲೋಟ ಹಸಿ ಹಾಲು ಅಥವಾ ಕಾಯಿಸಿರೋ ಹಾಲು ಯಾವುದಾದ್ರೂ ಹಾಕ್ಕೋಬೋದು. ಇದನ್ನು ಹಾಕಿ ಈ ರೀತಿ ತಿರುಗಿಸ್ಕೊಳ್ತಾ ಇರಬೇಕು. ನಾವು ಬಾಣಲಿ ಮೇಲಿಟ್ಟು ನೀರು ಬಿಡ್ತಾ ಇರುತ್ತೆ. ಈ ಟೈಮಲ್ಲೆಲ್ಲ ಚೆನ್ನಾಗಿದು ತಳ ಬಿಡುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕು. ನಾವು ನಮ್ಗೆ ತಳ ಬಿಡ್ತಾ ಬರ್ತಾ ಇದೆಯಾ ಅಂತಂದರೆ ನಮಗೆ ಪಾಕ ಆಗಿದೆ ಅಂತಲೇ. ಆದಷ್ಟು ನೋಡ್ಕೊಂಡು ಇದು ಮಾಡ್ಕೊತಾ ಇರಬೇಕು. ನಾನ್ ಸ್ಟಿಕ್ ಬಾಣಲಿ ಅಂದರೆ ಚೆನ್ನಾಗಿರುತ್ತೆ. ಹೀಗೆ ಸ್ವಲ್ಪ ಎಲ್ಲ ಚೆನ್ನಾಗೆಲ್ಲ ಮಿಕ್ಸ್ ಆದಾಗ ಒಂದು 2-3 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ತುಪ್ಪನೂ ಸಹ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಆಗಲೇ ಸ್ವಲ್ಪ ತಳ ಬಿಡ್ತಾ ಬರ್ತಾ ಇರುವಾಗ ಇದಕ್ಕೆ ಒಂದು 2 ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಸಹ ಅಷ್ಟೇ ಎಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾವೀಗ. ನಾನ್ ಸ್ಟಿಕ್ ಬಾಣಲಿ ಅಂದರೆ ಚೆನ್ನಾಗಿರುತ್ತೆ ನಮಗೆ ಈ ಥರ ಇಂಥವೆಲ್ಲ ಮಾಡೋವಾಗ. ಈಗ ಅಷ್ಟರಲ್ಲೇ ರೆಡಿ ಆಗೋದ್ರೊಳಗಡೆ ಒಂದು 2 ಪ್ಲೇಟಿಗೆ ನಾನು ತುಪ್ಪ ಹಚ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಈಗ ನೋಡಿ, ನೀಟಾಗೆಲ್ಲ ನಮಗೆ ತಳ ಬಿಡ್ತಾ ಬರ್ತಾ ಇದೆ. ಈ ಟೈಮ್ ಆಗಿದೆ ಅಂದರೆ ನಮಗೆ ಕೊಬ್ಬರಿ ಮಿಠಾಯಿಗೆ ರೆಡಿ ಆಗಿದೆ ಅಂತಲೇ. ಈಗ 2 ಪ್ಲೇಟ್ಗೂ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೀಟಾಗೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳೋದಷ್ಟೇ. ಬೇಗ ಮಾಡ್ಕೊಂಬಿಡ್ಬೇಕು, ಬೇಗ ಸೆಟ್ ಆಗಿಬಿಡುತ್ತೆ ಇದು. ನೋಡಿ, 2 ಪ್ಲೇಟ್ಗೂ ಹಾಕ್ಕೊಂಡು ತುಪ್ಪ ಸವರಿರೋ ಪ್ಲೇಟಿಗೆ ಈ ಥರ ಹಿಂಗೆ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗಿ ನಿಮ್ಗೆ ಯಾವ ಶೇಪ್ ಬೇಕೋ, ಯಾವ್ದು ಬೇಕಾದ್ರೆ ನಿಮ್ಗೆ ಬಾಕ್ಸ್ ಇತ್ತು ಚೌಕದಿದ್ದರೆ ಆ ಥರ ಆದರೂ ಮಾಡ್ಕೊಬೋದು. ಈ ಥರ ಸಿಂಪಲ್ಲಾಗಾದರೂ ಮಾಡ್ಕೊಬೋದು. ಪೀಸ್ ಕಟ್ ಮಾಡಿ ಚಾಕದಲ್ಲಾದರೂ ಕಟ್ ಮಾಡ್ಬೋದು. ಈ ಥರ ಆದ್ರೂ ಕಟ್ ಮಾಡ್ಕೊಬೋದು. ನಿಮ್ಗೆ ಯಾವ ಶೇಪಲ್ಲಾದರೂ ಕಟ್ ಮಾಡ್ಕೊಂಡು ಇದು ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ನಮಗೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಇದು. ನೀವು ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ನಿಮಗೇನಾದರೂ ಕೊಬ್ಬರಿ ಯಾಕೆ ವೈಟ್ ಬರಬೇಕು, ಇನ್ನು ಫುಲ್ಲು ಕೊಬ್ಬರಿ ಸಕ್ಕರೆ ಮಿಠಾಯಿ ಥರ ಬರಬೇಕು ಅಂತಂದರೆ ನಾವು ಕಾಯಿ ತುರಿಯುವಾಗೇ ಬ್ಲ್ಯಾಕ್ ಬರದೇ ಇರೋ ಹಾಗೆ ಬರೀ ವೈಟ್ ಮಾತ್ರ ತೊಗೊಂಡು ಮಾಡಿದ್ರೆ ಫುಲ್ ವೈಟಾಗಿ ಬರುತ್ತೆ. ಇಲ್ಲಿ ನಾವು ಕಪ್ಪುದು ಸಹ ಬಳಸಿ ತುರಿದಿರೋದ್ರಿಂದ ಈ ಥರ ಕಲರ್ ಶೇಡ್ ಆಗುತ್ತೆ. ಸ್ವಲ್ಪ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಈ ಥರ ಮಾಡಿಕೊಟ್ರೆ ಅವರು ಸಹ ಇಷ್ಟಪಟ್ಟು ತಿಂತಾರೆ. ಈಗ ಬೇಕ್ರಿಯಿಂದ ತಂದಿರೋದನ್ನೆಲ್ಲ ಕೊಡೋದಕ್ಕಿಂತ ಈ ಥರ ಮನೇಲೇ ಯಾವುದಾದ್ರೂ ಒಂದೊಂದು ಸ್ವೀಟ್ ಮಾಡಿಕೊಟ್ರೆ ಅವರು ಸಹ ಇಷ್ಟಪಟ್ಟು ತಿಂತಾರೆ. ಈಗಿನೇನು ಶ್ರಾವಣ ಬರ್ತಾ ಇದೆಯಲ್ಲ, ಹತ್ತತ್ರ ಈ ಕಾಯೆಲ್ಲ ಜಾಸ್ತಿ ಓಡಿಸ್ತಾ ಇರ್ತೀವಿ ದೇವಸ್ಥಾನಗಳಿಗೆಲ್ಲ. ಆ ಟೈಮಲ್ಲಿ ಕಾಯಿ ಜಾಸ್ತಿ ಇರುವಾಗ ಈ ಥರ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ ಇದು. ಓಕೆ ಫ್ರೆಂಡ್ಸ್, ಬಾಯ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತೀನಿ.